ಹಾಯ್ ಹಲೋ ಎವ್ರಿವನ್. ಸೊ ಕಳೆದ ತರಗತಿಯಲ್ಲಿ ನಾವು ಐಡೆಂಟಿಟಿ ಚಾಪ್ಟರ್ನ ಮುಂದುವರಿಸಿದ್ವಿ. ಇಂದು ಕೂಡ ಅದನ್ನು ಮುಂದುವರಿಸ್ತಾ ಈ ಪ್ರಾಬ್ಲಮನ್ನು ತೆಗೆದುಕೊಳ್ತಿದ್ದೀನಿ. ಪ್ರಾಬ್ಲಮ್ಮು 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ. ಆನ್ಸರ್ ಏನು ಬರಬೇಕದು? ಕೊಸಿಕೆಂಟ್ ಎ ಮೈನಸ್ ಕಾಟ್ ಎ, ಅಂದರೆ ಎಡಭಾಗಕ್ಕೆ ಬಲಭಾಗ ಈಕ್ವಲ್ ಆಗಬೇಕು. ಇದು 3 ಅಂಕದ ಪ್ರಶ್ನೆಗಳು, ತುಂಬ ಈಸಿಯಾಗಿ ಇರುತ್ತೆ. ಅನೇಕ ಸಲ ಇದು ಪ್ರಶ್ನೆ ಬಂದಿದೆ. 2000ರಲ್ಲಿ ಬಂದಿದೆ, 2013ರಲ್ಲಿ ಬಂದಿದೆ, ಹೌದಾ? ಈ ಥರ ಕ್ವಶನ್ಸ್ ಬರ್ತಾ ಇರುತ್ತೆ. ತುಂಬ ಸರಳವಾಗಿ ಬಿಡಿಸ್ಬೋದು ಮಕ್ಕಳು, ಹೌದಾ? ನೋಡ್ಕೊಳ್ಳಿ. ಇದನ್ನು ಹೇಗಿದೆ ಹಾಗೆ ಬರ್ದು ನೋಡಿ ಇಲ್ಲಿ. 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ, ಸರಿನಾ? ಇದರ ರಿವರ್ಸ್ ಛೇದ ನೋಡಿ ಏನಿದೆ, 1 ಪ್ಲಸ್ ಕಾಸ್ ಎ ಇದೆ ಅಲ್ವಾ? ಮೈನಸ್ ಮಾಡ್ಕೊಳ್ಳಿ. 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಅಂತ ಬರ್ಕೊಳ್ಳಿ. ಈ ರೂಟನ್ನು ಮುಂದುವರಿಸಿ, ಹೀಗೆ ಇದಕ್ಕೆ ಪೂರ್ಣ ರೂಟ್ ಇದೆ ಅನ್ನೋ ಅರ್ಥ ಆಗುತ್ತೆ. ಈಸ್ ಈಕ್ವಲ್ ಟು ಬಲಭಾಗದ ಚಿಹ್ನೆ ಏನಿದೆ, ಆನ್ಸರು ಕೊಸಿಕೆಂಟ್ ಎ ಮೈನಸ್ ಕಾಟ್ ಎ ಅಂತ ಇದೆ. ಕ್ಲಿಯರ್ ಆಯಿತಾ? ಅರ್ಥ ಆಗಿದೆ ಅಂತ ಅಂದ್ಕೋತೀನಿ ಈಗ. ಸೊ ಈಗ 1 ಮೈನಸ್ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ ತಗೊಳ್ಳಿ. 1 ಮೈನಸ್ ಕಾಸ್ ಎ ಹೋಲ್ ಸ್ಕ್ವಯರ್ ಆಗುತ್ತೆ. ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೂತ್ರ ಹೇಳಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ. ಹಿಂದಿನ ವಿಡಿಯೋನ ನೀವು ನೋಡಿದ್ರೆ ಅದು ಐಡಿಯಾ ಸಿಗುತ್ತೆ. 1 ಸ್ಕ್ವಯರ್ ಮೈನಸ್ ಕಾಸ್ ಸ್ಕ್ವಯರ್ ಎ ಆಗುತ್ತೆ. ಈ ಥರ ರೂಟ್ ಇದೆ. ಕ್ಲಿಯರಾ? ಸರಿನಾ? ಅರ್ಥ ಆಯ್ತಾ? ನೋಡಿ ಈಗ 1 ಮೈನಸ್ ಕಾಸ್ ಸ್ಕ್ವಯರ್ ಕಾಸ್ ಎ ಹೋಲ್ ಸ್ಕ್ವೇರ್ ಇದೆ. ಇಲ್ಲಿ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಇದೆ. ಬಲಗಡೆದನ್ನು ಹಾಗೆ ಬರೀರಿ. ಕೊಸಿಕೆಂಟ್ ಎ ಮೈನಸ್ ಕಾಟ್ ಎ. ಈಗ ನಿಮಗೆ ಗೊತ್ತಿದೆ ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಈಸ್ ಈಕ್ವಲ್ ಟು 1 ಅಂತ. ಸೊ ಇದನ್ನು ಆ ಕಡೆ ಕಳಿಸಿ. ಕಾಸ್ ಸ್ಕ್ವಯರ್ನ ಸೈನ್ ಸ್ಕ್ವಯರ್ ಎ ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವಯರ್ ಎ. ನೋಡಿ 1 ಮೈನಸ್ ಕಾಸ್ ಸ್ಕ್ವಯರ್ ಎ ಇದೆ. ಸಪ್ರೇಟ್ ಬರ್ಕೋತೀನಿ ಇದನ್ನು ರೂಟು. 1 ಮೈನಸ್ ಕಾಸ್ ಎ ಹೋಲ್ ಸ್ಕ್ವಯರ್, ನಿಮ್ಗೆ ಅರ್ಥ ಆಗಲಿ ಅಂತ, ರೂಟ್ 1 ಮೈನಸ್ ಕಾಸ್ ಸ್ಕ್ವಯರ್ ಎ ಬರೆದಿದ್ದೀನಿ. ಗೊತ್ತಾಗ್ತೀಯಾ? ನಿಮಗೆ ಗೊತ್ತಾಯ್ತಾ ಹೇಳಿದ್ದು? ನೋಡಿ ಈಗ ಇಲ್ಲಿದೆಯಲ್ಲ, ರೂಟ್ ಇದೆ, ಸ್ಕ್ವೇರ್ ಇದೆ. ಈ ಸ್ಕ್ವೇರು ಈ ರೂಟು ಕ್ಯಾನ್ಸಲ್ ಆಗುತ್ತೆ. ಸೊ ಇದನ್ನೇನು ಮಾಡಬೇಕು ನಾವು? 1 ಮೈನಸ್ ಕಾಸ್ ಸ್ಕ್ವೇರ್ ಎ ಬದಲಿಗೆ ಸೈನ್ ಸ್ಕ್ವೇರ್ ಎ ಬರೀಬೋದು. ಈ ಕೆಳಗಡೆ ಏನು ಬರೀರಿ? ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಎ ಬೈ ರೂಟ್ ಸೈನ್ ಸ್ಕ್ವೇರ್ ಎ ಆಯಿತು. ಒಂದು ಸ್ಟೆಪ್ ಜಾಸ್ತಿ ಬರೆದಿದ್ದೀನಿ ನಿಮಗೆ ಅರ್ಥ ಮಾಡ್ಸೋಕ್ಕೋಸ್ಕರ. ಡೈರೆಕ್ಟಾಗಿ ಬರ್ಕೋಬೋದು. ರೂಢಿ ಆಗ್ತಿದ್ದಂಗೆ ನೀವು ಡೈರೆಕ್ಟಾಗೇ ಬರಿಬೋದು. ಹೌದಾ? ಅರ್ಥ ಆಗ್ತಿದೆಯಾ? ನೋಡಿ ಈಗ ಇಲ್ಲೂ ಅಷ್ಟೇ, ಸ್ಕ್ವಯರು ರೂಟು ಕ್ಯಾನ್ಸಲ್ ಆಯಿತು. ಈಗ ಉಳಿದಿದ್ದು ನೋಡಿ, 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಆಯಿತು. ಕ್ಲಿಯರಾ? ಈ ಕಡೆ ಅದೇನಿದೆ, ಕೊಸಿಕೆಂಟ್ ಎ ಮೈನಸ್ ಕಾಟ್ ಎ. ಈಗ 1 ಬೈ ಸೈನ್ ಎ, ಇದನ್ನು ಈ ಥರ ಬರೀತೀವಿ. 1 ಬೈ ಸೈನ್ ಎ ಮೈನಸ್ ಕಾಸ್ ಎ ಬೈ ಸೈನ್ ಎ. ಗೊತ್ತಾಗಿದೆಯಾ? ನೋಡಿ ಬರ್ದಿದ್ದು ಗೊತ್ತಾಯ್ತಾ ನಿಮಗೀಗ? ನೋಡಿ ಇಲ್ಲಿ 1 ಬೈ ಸೈನ್ ಅಂದರೆ ಕೊಸಿಕೆಂಟ್ ಎನೇ ಬರುತ್ತೆ. ಕಾಸ್ ಬೈ ಸೈನ್ ಅಂದರೆ ಕಾಟ್ ಎ ಬರುತ್ತೆ. ನೋಡಿ ಬಲಗಡೆದ ಉತ್ತರ ಕರೆಕ್ಟಾಗಿ ಬಂತು. ಕೊಸಿಕೆಂಟ್ ಎ ಮೈನಸ್ ಕಾಟ್ ಎ. ನೋಡಿ ಕೊಸಿಕೆಂಟ್ ಎ ಮೈನಸ್ ಕಾಟ್ ಎ. ನೋಡಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಯಿತು. ಓಕೆನಾ?
ಅರ್ಥ ಆಯಿತಾ ನಿಮಗೆ? ಐಡಿಯಾ ಬಂದಿದೆಯಾ? ಡೌಟ್ ಇದೆಯಾ? ಗೊತ್ತಾಯಿತು ಅಂತ ಅಂದ್ಕೊತೀನಿ. ಓಕೆನಾ? ನೋಡಿರಿ, ಈ ಪ್ರಾಬ್ಲಮ್ನಲ್ಲಿ ನಾವು ರೂಟ್ ಇತ್ತು 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಅಂತ ಇತ್ತು. ಅದರ ಆನ್ಸರು ಕೊಸಿಕೆಂಟ್ ಎ ಮೈನಸ್ ಕಾಟ್ ಎ ಆಗಿತ್ತು. ಸೊ ಇದೇ ಪ್ರಾಬ್ಲಮನ್ನು ನಾವು ಇನ್ನೊಂದು ವಿಧಾನದಲ್ಲಿ ಮಾಡ್ತೀವಿ ನೋಡಿ. ಆದರೆ ಇದೇ ರೀತಿ ಇನ್ನೊಂದು ಎರಡನೇ ಲೆಕ್ಕ ಇದೆ ನೋಡಿ. ಸೇಮ್ ಕ್ವಶನ್ನು ಸೇಮ್ ಇದೆ ನೋಡಿ. ಒಂದು ಲೆಕ್ಕ ಥರನೇ 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಇಸ್ ಈಕ್ವಲ್ ಟು ಸೈನ್ ಎ ಬೈ 1 ಪ್ಲಸ್ ಕಾಸ್ ಎ ಅಂತ ಇದೆ. ಈಗ ಇದನ್ನು ನಾವು ಅದೇ ಥರ ಬಿಡಿಸ್ತೀವಿ, ಸ್ವಲ್ಪ ಬದಲಾವಣೆ ಇದೆ. ಏನು ಅಂತ ನೋಡೋಣ. ಈಗ 1 ಮೈನಸ್ ಕಾಸ್ ಎ ಇದೆ ಬೈ 1 ಪ್ಲಸ್ ಕಾಸ್ ಎ ಇದೆ. ಸೊ ಇದು ನ್ಯೂಮರೇಟರ್ ಇದೆಯಲ್ಲ, ಇದನ್ನು ಬಿಡಿಸ್ಕೊಳ್ಳೋಣ. ಇಲ್ಲಿ ಮೈನಸ್ ಇದೆ ತಾನೆ, ಸಾರಿ ನ್ಯೂಮರೇಟರು ಡಿನಾಮಿನೇಟರ್ ಇದೆ. ನ್ಯೂಮರೇಟರ್ಗೆ ರಿವರ್ಸ್ ಬರ್ಕೊಟ್ರೆ ಆಯ್ತು. ಈಗ ಹೌದಾ, ಇದನ್ನು ತಗೊಂಡಿದ್ದೀನಿ. ಈಗ ಅದನ್ನೇ ಮಾಡಿದೆ 1 ಪ್ಲಸ್ ಕಾಸ್ ಎ ಬೈ 1 ಪ್ಲಸ್ ಕಾಸ್ ಎ ಅಂತ ಬರ್ಕೋತೀವಿ ನಾವಿಲ್ಲಿ. ಇಲ್ಲಿ ಏನಪ್ಪ ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್, ಯಾವುದೋ 1 ಪ್ಲಸ್ ಕಾಸ್ ಎ ಇಂದ ಮಾಡ್ಕೋಬೇಕು ಅಷ್ಟೇ. ವ್ಯತ್ಯಾಸ ಇಷ್ಟೇ. ಈಗ ಇದು ರೂಟ್ ಹಾಕ್ಕೊಂಡಿದ್ದೀನಿ ನಾನು ಪೂರ್ತಿ. ಓಕೆನಾ? ಈಗ ನೋಡಿ ಮತ್ತೆ ರೂಟ್ ಬರ್ಕೋತೀನಿ. ಈಗ ಇದು ಎ ಮೈನಸ್ ಬಿ ಎ ಪ್ಲಸ್ ಬಿ ಥರ ಇದೆ. ಹಾಗೆ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಸರಿನಾ? ರೂಟ್ ಪೂರ್ತಿ ಹಾಕ್ಕೊಡಿ. ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ನೋಡಿರಿ, ಎ ಪ್ಲಸ್ ಬಿ ಎ ಪ್ಲಸ್ ಬಿ, ಆಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ. ಕ್ಲಿಯರಾ? ಅರ್ಥ ಆಯ್ತಾ? ಈಗ ನಿಮಗೆ ಗೊತ್ತಿದೆ. ಈಗ ಬಲಗಡೆದಾಗಿ ಬರ್ಕೋಬೇಕು. ಏನು ಬರುತ್ತೆ ಉತ್ತರ ನಮಗೆ? ಸೈನ್ ಎ ಬೈ 1 ಪ್ಲಸ್ ಕಾಸ್ ಎ ಬರುತ್ತೆ. ಸರಿನಾ? ಹಾಗೆ ಗಮನಿಸ್ತಾವಾಗಿ ಈಗ ನಾನು ಹೇಳಿದ್ದೀನಿ ನೋಡಿ. ಈ ಕಡೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಅಂತ ಗೊತ್ತಲ್ವಾ? ಹಾಗೆಯೇ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ ನೋಡಿ ಈ ಕಡೆ. ಆಗ ಇದು 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎ ಇದೆ. ಹಾಗೆ ಇದಕ್ಕೆ ಬರಿಬೋದು ಸೈನ್ ಸ್ಕ್ವೇರ್ ಎ ಬರಿಬೋದು. ಸಪ್ರೇಟ್ ರೂಟ್ ಹಾಕೊಳ್ಳಿ, ಬೈ ಮಾಡಿ. ಓಕೆನಾ? ಇದಕ್ಕೆ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಇದೆ, ಇದಕ್ಕೂ ಸಪ್ರೇಟ್ ರೂಟ್ ಹಾಕೊಳ್ಳಿ. 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಆಯಿತು. ನಿಮಗೆ ಅರ್ಥ ಆಗಲಿ ಅಂತ ಹೊಡೆಯೋಕ್ಕೋಸ್ಕರ, ಹಾಗೆ ಡಿವೈಡ್ ಮಾಡೋಕ್ಕೋಸ್ಕರ, ಕ್ಯಾನ್ಸಲ್ ಮಾಡೋಕ್ಕೋಸ್ಕರ ಈ ಥರ ಬರ್ದಿದ್ದೀನಿ ನೋಡಿ. ರೂಟು ಸ್ಕ್ವೇರು ಕ್ಯಾನ್ಸಲ್ ಆಯಿತು. ಓಕೆನಾ? ಇಲ್ಲೂ ಅಷ್ಟೇ, ರೂಟು ಸ್ಕ್ವೇರು ಕ್ಯಾನ್ಸಲ್ ಆಯಿತು. ಈ ಕಡೆ ಬಲಗಡೆ ಏನಿದೆ ನೋಡಿ, ಈಗ ಸೈನ್ ಎ ಬೈ 1 ಪ್ಲಸ್ ಕಾಸ್ ಎ. ಅರ್ಥ ಆಯ್ತಾ? ನೋಡಿ ಈ ಕಡೆ ಏನಿದೆ ಉಳಿದಿದ್ದು ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಬಂತು ನೋಡಿ. ಈಕ್ವಲ್ಸ್ ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಬಂತು. ಓಕೆನಾ? ನೋಡಿ ಎಡಗಡೆದು ಬಲಗಡೆದು ಬಂತು. ಅಂದರೆ ಏನಪ್ಪ ಅಂದರೆ ನಾವು ಲೆಕ್ಕನ ತಗೊಂಡಾಗ ನಾವು ಥಿಂಕ್ ಮಾಡಬೇಕು, ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಅದನ್ನು ಬದಲಾಯಿಸಿದಾಗ ನಮಗೆ ರೂಲನ್ನು ಅಳವಡಿಸಿದಾಗ ಅದೇ ಉತ್ತರ. ನೋಡಿ, ಒಂದು ಸ್ವಲ್ಪ ಯೋಚನೆ ಮಾಡಿದ್ವಿ. ಏನು ಯೋಚನೆ ಮಾಡಿದ್ದೀವಿ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. 1 ಮೈನಸ್ ಕಾಸ್ ಎನ ಪ್ಲಸ್ ಮಾಡಿ ಬರ್ತಿದ್ದೀನಿ, ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ. ನೋಡಿ 1 ಪ್ಲಸ್ ಕಾಸ್ ಎ 1 ಪ್ಲಸ್ ಕಾಸ್ ಎ ಬರ್ಕೊಂಡಿದ್ದೀನಿ. ಆಗ ನೋಡಿ ಆನ್ಸರ್ ನಮಗೆ ಈ ಥರ ಬರ್ತಾಯಿದೆ. ಕಳೆದ ಲೆಕ್ಕದಲ್ಲಿ ಆನ್ಸರು ಬೇರೆ ಬಂದಿತ್ತು ನೋಡಿ. ಅಲ್ಲಿ ಕೊಸಿಕೆಂಟ್ ಎ ಮೈನಸ್ ಕಾಟ್ ಎ ಅಂತ ಬಂದಿತ್ತು. ಓಕೆನಾ? ಇದರಲ್ಲಿ ಈ ಥರ ನೋಡಿ, ಎರಡು ಒಂದೇ ಪ್ರಾಬ್ಲಮ್ಮು, ಆನ್ಸರ್ ಮಾತ್ರ ಚೇಂಜ್ ಇರುತ್ತೆ. ಅದಕ್ಕೆ ನಾವು ವಿದ್ಯಾರ್ಥಿಗಳು ಏನು ಮಾಡಬೇಕು, ನೀವು ಯೋಚನೆ ಮಾಡಬೇಕು, ನೋಡಬೇಕು, ಗಮನಿಸಬೇಕು. ನೋಡಿ, ಇದು ಅದೇ ಥರ ಲೆಕ್ಕ ಅಂತ ಹೇಳ್ಬಿಟ್ಟು ನೀವು ಆತುರವಾಗಿ ಲೆಕ್ಕನ ಒಂದೇ ಮೆಥಡನ್ನು ಮುಂದುವರಿಸಿದರೆ ಲೆಕ್ಕ ತಪ್ಪಾಗುತ್ತೆ. ಆಗ ಅಲ್ಲಿ ನಮಗೆ ಆ ಲೆಕ್ಕ ಕ್ಲಿಯರ್ ಮಾಡೋಕ್ಕೆ
ತೊಡಕಾಗುತ್ತೆ, ಆ ಲೆಕ್ಕನ ಗೊತ್ತಾಗಲ್ಲ, ಕನ್ಫ್ಯೂಷನ್ ಆಗುತ್ತೆ, ನೀವು ಆನ್ಸರ್ ಮಾಡಲ್ಲ, ಬಿಟ್ಟು ಬಂದುಬಿಡ್ತೀರಾ. ಓಕೆನಾ? ಅರ್ಥ ಆಯಿತಾ? ಅರ್ಥ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ. ಹೌದಾ? ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂದರೆ ಕಾಮೆಂಟ್ ಮಾಡಿ, ಸರಿನಾ? ನಾನು ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದುವರಿಸ್ತೇನೆ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.